ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಹಬೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ಪು ಕಡಲೆಬೇಳೆ, ಒಂದು ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹಲಸಂದೆ ಕಾಳು, ಅರ್ಧ ಕಪ್ಪು ಹೆಸರುಬೇಳೆ ಮತ್ತು ಒಂದು 2 ಸ್ಪೂನ್ ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳಿಬೇಕು. ಅದು ಚೆನ್ನಾಗಿ ತೊಳೆದಂದರೆ ನೀರು ಸಪ್ರೇಟ್ ಮಾಡಿ ಬೇರೆ ನೀರಲ್ಲಿ ಒಂದು 8 ಅವರ್ಸು ನೆನೆ ಹಾಕಬೇಕು. ಅದು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಬೆ ವಡೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಡಲೆಬೇಳೆಯಲ್ಲೇ ಮಾಡೋದಾದರೆ ಮಾಡ್ಬೋದು. ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಕಾಳನ್ನ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ 8 ಅವರ್ಸ್ ನೆನೆದಾದ್ಮೇಲೆ ಈ ಥರ ಆಗಿರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಇದು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋಬೇಕು. ಈಗ ನೋಡಿ ರುಬ್ಬಿರೋದು ಈ ಥರ ಇರುತ್ತೆ. ಕಡಲೆಬೇಳೆ ನೀರು ಹಾಕೊಳ್ಳ್ದಲೇ ರುಬ್ಕೋಬೇಕು. ಅದಕ್ಕೆ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡಿರೋ ಪೇಸ್ಟು, ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ ಅದು, ಈರುಳ್ಳಿ, ಉಪ್ಪು, ಸೋಡಾ ಹಾಕೋದಾದ್ರೆ ಹಾಕ್ಕೋಬೋದು, ಹಾಕೊಳ್ಳಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಯಾವ ಥರ ಬೇಕಾದ್ರೆ ಕ್ಯಾರೆಟ್ ಜಾಸ್ತಿ ಹಾಕೋದಾದರೆ ಕ್ಯಾರೆಟ್ ಹಾಕ್ಕೋಬೋದು, ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಎಲ್ಲದನ್ನು ನೀರು ಹಾಕೊಳ್ದ್ರೆ ಚೆನ್ನಾಗಿ ಕಲಿಸ್ಬೇಕು. ಇಲ್ಲ ಗಟ್ಟಿ ಆಗ್ತಿದೆ, ತುಂಬ ಗಟ್ಟಿ ಆಗ್ತಿದೆ ಅಂದಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದ್ರೆ ರುಬ್ಕೋಬೋದು. ನೆಕ್ಸ್ಟು ಈ ಥರ ಇಡ್ಲಿ ಸ್ಟ್ಯಾಂಡ್ ಇರುತ್ತಲ್ಲ, ನಾವು ಉಂಡೆ ಥರನಾರು ಮಾಡ್ಕೋಬೋದು, ಇಲ್ಲಾಂದರೆ ಇಡ್ಲಿ ಥರನಾರು ಮಾಡ್ಕೋಬೋದು, ಇಲ್ಲ ವಡೆ ಥರನಾರು ಮಾಡ್ಕೋಬೋದು. ಈ ಥರ ಎಣ್ಣೆ ಎಲ್ಲ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಎಣ್ಣೆ ಎಲ್ಲ ಸವರಿ ಈ ಥರ ವಡೆ ಥರ ಹಾಕಿ ಬೇಯಿಸೋಕ್ಕಿಡಬೇಕು. ನಾವು ಇದನ್ನು ಎಣ್ಣೆಯಲ್ಲಿ ಬೇಕಾದ್ರೂ ಕರ್ಕೊಂಡು ತಿನ್ಬೋದು, ಇಲ್ಲ ಹಬೆ ವಡೆ ಥರ ಇದು ಬೇಯಿಸ್ಕೊಂಡು ತಿನ್ಬೋದು. ಎಣ್ಣೆಯಲ್ಲಿ ಕರೆದು ತಿನ್ನೋದಕ್ಕಿಂತ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಒಂದು ಪಾತ್ರೆಯಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಟು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಆದರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಹಬೆ ವಡೆ ರೆಡಿ ಆಗುತ್ತೆ. ಥ್ಯಾಂಕ್ ಯು. ನೋಡಿ ಈ ಥರ ಹಬೆ ವಡೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆರೋಗ್ಯವಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು. ಚಟ್ನಿ ಇರುತ್ತೆ, ತುಂಬ ಇರುತ್ತೆ. ಚಟ್ನಿ ಇಲ್ಲಾಂದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.